ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಯಾರ್ಯಾರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರೋ, ಪ್ರೈವೇಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು, ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋರು, ಎಲ್ಲೋ ಒಂದು ಕಡೆ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಇವತ್ತು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಯಾತಕ್ಕೆ ಈ ಸಂಚಿಕೆ ಮಾಡ್ತಾಯಿದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟು, ಮುಖ್ಯ. ನಂತರ ಒಬ್ಬರು ಬಂದು, ನಾನು ಮೊನ್ನೆ ಕಳೆದ ವಾರ ನಾನು ಬಿಜಾಪುರಕ್ಕೆ ಹೋಗಿದ್ದೆ, ವಿಜಯಪುರಕ್ಕೆ. ಅಲ್ಲಿ ನನಗೊಬ್ಬರು ಬಂದು ಮೀಟ್ ಮಾಡಿ 2 ನಿಮಿಷ ಮಾತಾಡಿದ್ರು. ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ನನ್ನ ಬಾಸೇ ಶತ್ರು ಆಗಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಮ್ಯಾನೇಜರೇ ನನಗೆ ಶತ್ರು. ಹೇಗಾದರೂ ಮಾಡಿ ನನ್ನನ್ನು ಕೆಲಸದಿಂದ ತೆಗೆದಾಕಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದುಬಿಟ್ಟಿದೆ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಮೇಲೆ ಬೈತಾರೆ, ತಪ್ಪು ಕಂಡು ಹಿಡಿತಾರೆ. ಅಲ್ಲಿ ತಪ್ಪೇ ಇಲ್ಲ, ಏನು ಬೇಕು ಅಂತ ಒಂದು ತಪ್ಪು ಕಂಡು ಹಿಡಿಯೋದು, ನಾನು ಮಾಡೋ ಕೆಲಸ ಇನ್ನೊಬ್ರು ಕೈಲಿ ಮಾಡಿಸೋದು, ಎಲ್ಲರ ಮುಂದೆ ನನ್ನನ್ನು ಬೈಯೋದು, ಎಲ್ಲರ ಮುಂದೆ ನನ್ನನ್ನು ಒಂಥರ ಕೀಳಾಗಿ ನೋಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಇವತ್ತು ನನಗೆ ಭಾಳ ಬೇಜಾರಾಗಿಬಿಟ್ಟಿದೆ. ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ಲಾ ಅಂತ ಯೋಚನೆ ಮಾಡ್ತೀನಿ. ಕೆಲಸ ರಾಜೀನಾಮೆ ಕೊಟ್ಟರೆ ನನಗೆ ಮದುವೆಯಾಗಿ ಮಕ್ಕಳಿದ್ದಾರೆ, ಜೀವನ ನಡೆಸಬೇಕು. ನನಗೆ ಈ ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸುಮಾರು 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 12 ವರ್ಷದಿಂದ ನನಗೇನೂ ಇಲ್ಲ. ಇತ್ತೀಚೆಗೆ ಶುರುವಾಗ್ಬಿಟ್ಟಿದೆ. ಒಂದು 4-5 ತಿಂಗಳಿಂದ ನನಗೆ ನಮ್ಮ ಮ್ಯಾನೇಜರು ಭಾಳಷ್ಟು ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಾಯಿದ್ದಾರೆ ಅಂಥೇಳಿ. ನನಗೇನು ಗೊತ್ತಿಲ್ಲ, ಏನು ಮಾಡೋಕ್ಕೆ ಬರಲ್ಲ, ಕೆಲಸಕ್ಕೆ ಬಾರ್ದೋದನೇನು, ಕೆಲಸಕ್ಕೆ ಫಿಟ್ ಇಲ್ಲ, ಇವನು ಅನಾಲಾಯಕು ಅನ್ನೋದಾಗಿದ್ದರೆ ಕಂಪ್ನಿ ನನ್ನ 12 ವರ್ಷ ತನಕ ಯಾಕೆ ಇಟ್ಕೋತಾಯಿದ್ರು. ಇವಾಗ ಇವ್ರು ಬಂದ ಮೇಲಿಂದ ನನಗೆ ಭಾಳಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನೇನಾದರೂ ಎದುರು ಮಾತಾಡಿದ್ರೆ ನಾಳೆ ನನಗೆ ಕಂಪ್ಲೇಂಟ್ ಮಾಡಿ ಕೆಲಸದಿಂದ ತೆಗೆದಾಕೋ ಅಧಿಕಾರ ಅವ್ರಿಗಿದೆ. ಅದಕ್ಕೆ ನಾನು ಏನೂ ಮಾತಾಡ್ತಿಲ್ಲ, ಸುಮ್ಮನೆ ತಗ್ಗಿ ಬಗ್ಗಿ ಬಾಳ್ಕೊಂಡು ಬರ್ತಾಯಿದ್ದೀನಿ. ನನಗೆ ಕೆಲಸದಲ್ಲಿ ನನ್ನ ಬಾಸಿಂದ ತುಂಬ ಹಾವಳಿ ಆಗ್ತಿದೆ. ನಂಗೆ ನೆಮ್ಮದಿ ಕಳ್ಕೊಂಬಿಟ್ಟಿದ್ದೀನಿ. ಇದರಿಂದ ಅವ್ರು ಏನೇನು ಮಾತಾಡ್ತಾರೋ, ಏನನ್ನು ಅಂತಾರೋ ಅದು ಮನೆಗೆ ಹೋದ್ಮೇಲೆ ಮಲಗಿದ್ದಾಗ ರಿಪೀಟ್ ಆಗುತ್ತೆ. ನನಗೆ ರಿಪೀಟ್ ಆದಾಗ ನಿದ್ದೆ ಬರೋಲ್ಲ. 6 ತಿಂಗಳಾಯಿತು ನನಗೆ ನಿದ್ದೆ ಮಾಡಿ ಸರಿಯಾಗಿ, ಊಟ ಮಾಡೋಕ್ಕೂ ಮನಸ್ಸಿಲ್ಲ, ಆಫೀಸ್ಗೆ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲಿ ನಮ್ಮ ಬಾಸ್ ಎಲ್ಲರ ಮುಂದೆ ಬೈದು ಬಿಡ್ತಾರೋ, ಎಲ್ಲಿ ನಮ್ಮ ಬಾಸು ಎಲ್ಲರ ಮುಂದೆ ನನ್ನ ತಪ್ಪು ಹಿಡಿತಾರೋ, ಎಲ್ಲಿ ನಾವು ಒಳಗಡೆ ಸಪ್ರೇಟ್ ಹಾಕೋದು, ಬಾಯಿ ಬಂದಾಗ ಬೈಯೋದು, ಬಾಯಿ ಬಂದಾಗ ಕೆಟ್ಟ ಮಾತೆಲ್ಲ ಬೈತಾರಂತೆ. ಒಬ್ಬ ಎಂಪ್ಲಾಯಿಗೆ ಒಬ್ಬೊಬ್ಬ ಅಧಿಕಾರಿ ಕೆಟ್ಟ ಮಾತು ಬೈಯೋ ಅಧಿಕಾರನೇ ಇಲ್ಲ. ಲೇಬರ್ ಕೋರ್ಟಾಗಿ ಹೋದರೆ ಭಾಳ ಕಷ್ಟ ಆಗತ್ತೆ. ಭಾಳಷ್ಟು ಮಾನಸಿಕವಾಗಿ ನೊಂದೋಗಿದ್ದೀನಿ ಅಂಥೇಳಿ ನನಗಿದು ವಿಚಾರ ಮಾಡಿದ್ರು. ಅವ್ರಿಗೋಸ್ಕರ ಇದೊಂದು ಎಪಿಸೋಡ್ ಮಾಡ್ತಿಲ್ಲ ನಾನು. ಎಷ್ಟೋ ಕಡೆ ಸಂಬಳ ಕೊಡ್ತೀವಿ ಅಂಥೇಳಿ ಎಷ್ಟೋ ಜನಕ್ಕೆ ಬಾಯಿ ಬಂದಾಗ ಬೈತಾರೆ, ಗೋಳಿಕೋತಾರೆ. ಒಂದು ಚೆನ್ನಾಗಿ ಕೆಲಸ ಮಾಡಿದ್ರೂ ಕೂಡ ಬಾಯಿ ಬಂದಾಗ ಬೈಯೋದು, ಹಿಂಸೆ ಮಾಡೋದು. ಚೆನ್ನಾಗಿ ಕೆಲಸ ಮಾಡಿಲ್ಲ ಅನ್ನೋರಿಗೆ ಚೆನ್ನಾಗಿ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇದೊಂದು ಕಲಿಯುಗದ ಮಹಿಮೆ. ಇದುವರೆಗೂ ನಾನು 12 ವರ್ಷ ತನಕ ಒಳ್ಳೊಳ್ಳೆ ಕೆಲಸ ಮಾಡಿ ನನಗೆ ಅವಾರ್ಡ್ ಬಂದಿದೆ, ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ. ಇವ್ರು ನೋಡಿದ್ರೆ ನಿಮಗೇನು ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಮ್ಯಾನೇಜ್ಮೆಂಟಿಗೆ ಹೋಗಿ ಎಲ್ಲ ಹೇಳ್ತಾರೆ. ನನಗೆ ಇದು ಕೇಳಿ ಭಾಳ ಬೇಜಾರಾಗಿದೆ. ನಮಗೆ ಡೈರೆಕ್ಟರ್ಸು ಕೂಡ ಯಾರೂ ನನಗೀಗ ಸಪೋರ್ಟ್ ಮಾಡ್ತಿಲ್ಲ. ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ. ಈಗ ಒಂದು ತಿಂಗಳ ಹಿಂದೆ ನನ್ನ ಹತ್ರ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಇದೇ ಥರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರು ಯಾರೋ ಮಾಡಿದ ತಪ್ಪನ್ನ ಇವ್ರ ಮೇಲೆ ಹಾಕ್ಬಿಟ್ಟು ಕೆಲಸದಿಂದ ತೆಗೆದಾಕಬೇಕು ಅಂತೇಳಿ ಯಾವುದೋ ಬಿಲ್ಲಲ್ಲಿ ಸುಳ್ಳು ಲೆಕ್ಕ ಕೊಟ್ಬಿಟ್ಟಿದ್ದಾರೆ ಅಂತೇಳಿ. ಅದು ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು 10 ರೂಪಾಯಿ ಐಟಮ್ನ 500 ರೂಪಾಯಿ ಬಿಲ್ಲಾಗಿ ಕೊಟ್ಟಿದ್ದಾರೆ ಅಂತ. ಅದೊಂದು ತಪ್ಕೊಂಡು ಹಿಡಿದ್ಬಿಟ್ಟು ಇವನ್ನ ಕೆಲಸದಿಂದ ತೆಗಿಬೇಕು, ಕಂಪ್ನಿಗೆ ಮೋಸ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳಿ ಕೆಲವು
ಏನು ಬಿಲ್ಗಳನ್ನ ಕೊಟ್ಟು ದುಡ್ಡು ಮಾಡ್ಕೋತಾ ಇದ್ದಾರೆ ಇವರು ಅಂಥೇಳಿ ನನ್ನ ಮೇಲೆ ಆರೋಪ ಹೊರಿಸಿ ಒಂದು ಕಂಪ್ಲೇಂಟು ಲಾಡ್ಜ್ ಮಾಡಿ ಅದು FIR ಆಗಿದೆಯಂತೆ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ನಿ ವಸ್ತುಗಳೆಲ್ಲ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಮತ್ತು ಸುಳ್ಳು ಹೇಳಿ ದುಡ್ಡು ಮಾಡಿ ಕಂಪ್ನಿಗೆ ಮೋಸ ಮಾಡ್ತಿದ್ದಾರೆ, ಚೀಟಿಂಗ್ ಅಂತೇಳಿ ಒಂದು ಚೀಟಿಂಗ್ ಕೇಸ್ ಅಂತ ಹಾಕಿ FIR ಫೈಲ್ ಮಾಡಿಬಿಟ್ಟಿದ್ದಾರಂತೆ. ಇದು ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದರು. ಕೆಲವು ಕಂಪ್ನಿನಲ್ಲಿ ಎಂಪ್ಲಾಯೀಸ್ಗೆ ನಿಯತ್ತ ಕೆಲಸ ಮಾಡೋಕ್ಕೆ ಹೋದಾಗ ಈ ಥರದೆಲ್ಲ ಸಮಸ್ಯೆಗಳು ಬರ್ತದೆ. ಕ್ಷೇತ್ರದಲ್ಲಿ ಅದು ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಇಂಡಸ್ಟ್ರಿ, ಈ ಥರ ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ವಿದ್ಯಾಸಂಸ್ಥೆ ಕ್ಷೇತ್ರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಅಥವಾ ಲಲಿತಕಲಾ ಕ್ಷೇತ್ರ ಅಂದರೆ ಡ್ರಾನ್ಸು, ಡ್ರಾಮಾ, ನಾಟಕ, ಇಂಥ ಕಲೆ, ಇಂಥ ಕಾಲೇಜುಗಳಲ್ಲಿ, ಇಂಥ ಆರ್ಗನೈಸೇಷನಲ್ಲಿ ಭಾಳ ಕಡೆಲ್ಲ ಪಾಲಿಟಿಕ್ಸ್, ರಾಜಕೀಯ ನಡೀತದೆ. ದ್ವೇಷ, ಅಸೂಯೆಯಿಂದ ಒಬ್ಬರು ಬೆಳೆಯೋದಕ್ಕೆ ಕಂಡ್ರಾಗಲ್ಲ, ತುಳಿಯೋಕ್ಕೆ ಟ್ರೈ ಮಾಡ್ತಾರೆ, ಸ್ಯಾಲ್ರಿ ಜಾಸ್ತಿ ಮಾಡಲ್ಲ, ಬೋನಸ್ ಕೊಡಲ್ಲ, ಪ್ರಮೋಷನ್ ಕೊಡಲ್ಲ, ತುಳಿಬೇಕು, ಅವ್ರನ್ನ ಹಾಳು ಮಾಡಬೇಕು ಅಂತಲೇ. ಈ ಥರದ್ದೆಲ್ಲ ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ತಪ್ಪಿದೆ ಅನ್ನಿಸ್ತದೆ. ಅದಕ್ಕೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಬಿಡಲ್ಲ. ಇಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಅಂದರೆ ಏಜ್ ಭಾರ ಆಗಿದೆ, ಬೇರೆ ಕಡೆ ಕೆಲಸ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ. ಇದೆಲ್ಲ ಗಮನಕ್ಕೆ ತೊಗೊಂಬಿಟ್ಟು ನಾನು ಏನು ಮಾಡಬೇಕು ಅಂಥೇಳಿ ಕೊರಗ್ತಿದ್ದಾರೆ. ಕೆಲಸ ಬಿಟ್ಟರೆ ಸಂಸಾರ ನಡ್ಸೋಕ್ಕಾಗಲ್ಲ, ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕು ಅಂದರೆ ಅಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಸಂಸ್ಥೆ ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ಅದು ಯಾವುದೇ ಆಗಿರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಅಲ್ಲಿ ಕೆಲಸಗಾರರು ನಿಯತ್ತ ಕೆಲಸ ಮಾಡಲಿಲ್ಲ ಅಂದರೆ ಸಂಸ್ಥೆ ಹಾಳಾಗೋಗುತ್ತೆ, ಬೇಗ ಕ್ಲೋಸ್ ಆಗಿಬಿಡ್ತದೆ ಸಂಸ್ಥೆ. ಒಳ್ಳೆ ಬಾಸ್ ಇರ್ಬೋದು, ಒಳ್ಳೆ ಕೆಲಸಗಾರ ಇಲ್ಲ ಅಂದರೆ ಹೋಯ್ತು. ಒಳ್ಳೆ ಕೆಲಸಗಾರ ಇರ್ತಾರೆ, ಆದರೆ ನಡೆಸೋಂಥ ವ್ಯಕ್ತಿಯಲ್ಲಿ ಸಂಸ್ಥೆ ಬಾಸು ಸರಿ ಇಲ್ಲ ಅಂದರೆ ಕಂಪ್ನಿ ಹಾಳಾಗ್ಬಿಡ್ತದೆ. ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳು, ಕಂಪ್ನಿಗಳು ಮುಚ್ಚೋಗಿರೋದು ಈ ಕಾರಣದಿಂದ. ಅದರಿಂದ ಇಲ್ಲಿ ಬಾಸು ಚೆನ್ನಾಗಿರಬೇಕು, ಕೆಲಸಗಾರರು ಚೆನ್ನಾಗಿದ್ದಾಗ ಮಾತ್ರ ಅದು ಇನ್ನೂ 100 ವರ್ಷ ಆ ಫ್ಯಾಕ್ಟ್ರಿ ನಡೀತದೆ. ಒಳ್ಳೆ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದೇ ಥರ ಕಸ್ಟಮರ್ಸು ಸಿಗ್ತಾರೆ ನಮಗೆ. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೆ ಅವನ್ನ ಗುರುತಿಸ್ಬೇಕು ನಾವು. ನೋಡಪ್ಪ, 10-12 ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ಒಳ್ಳೆ ಅನುಭವ ಇದೆ ನಿನಗೆ, ಇನ್ನೂ ನೀನು ಚೆನ್ನಾಗಿ ಮಾಡು, ಚೆನ್ನಾಗಿ ಬೆಳಿ, ಇನ್ನೂ ಹೆಚ್ಚೆಚ್ಚಿಗೆ ಕೆಲಸ ಮಾಡು ಅಂತ ಅವನಿಗೆ ಪ್ರೋತ್ಸಾಹ ಕೊಡಬೇಕು ಮ್ಯಾನೇಜರ್ಗಳು. ಅವನು ಹೆಂಗೆ ತೆಗೆದು ಹಾಕೋದು ಅನ್ನೋದು ಕೂತ್ಕೊಂಡು ನೋಡಬಾರ್ದು ನಾವು. ಸುಮ್ಮನೆ ಬೇಕು ಅಂತ ಟ್ರಾನ್ಸ್ಫರ್ ಮಾಡೋದು, ಸುಮ್ಮನೆ ಡಿಸ್ಮಿಸ್ ಮಾಡೋದು, ಸುಮ್ಮನೆ ಸಸ್ಪೆಂಡ್ ಮಾಡೋದು, ಸುಮ್ಮನೆ ಅವನ ಕೆಲಸದಿಂದ ರಿಸೈನ್ ಮಾಡೋ ಥರ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಡೋದು, ಸುಮ್ಮನೆ ಆರೋಪ ಮಾಡಿ ಅವನ್ನ ತೇಜೋವಧೆ ಮಾಡೋದು, ಅಥವಾ ಸುಮ್ಮನೆ ಇನ್ನೇನೇನೋ ಅಪಪ್ರಚಾರಗಳನ್ನು ಮಾಡಿ ಅವನಿಗೆ ಮಾನಸಿಕವಾಗಿ ನೆರಳೋಗಿ ಮಾಡೋದು. ಅವನು ಕೆಲಸನೂ ಬಿಡಬಾರ್ದು, ಚೆನ್ನಾಗೂ ಬದುಕಬಾರ್ದು. ಈ ಥರದ್ದೆಲ್ಲ ಗೊಂದಲ ಕಲಿಯುಗದಲ್ಲಿ ಭಾಳಸ್ಕೊಂಡು ನಡೀತಿದೆ. ಇದು ಮನೇಲೂ ನಡೀತಾ ಇದೆ, ಹೊರಗಡೆನೂ ನಡೀತಾ ಇದೆ. ಅದಕ್ಕೆ ಒಂದು ಆಫೀಸ್ ಅಂದಮೇಲೆ ಇವೆಲ್ಲ ನಡೀತದೆ, ಆದರೆ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಚಾಣಾಕ್ಷತೆ ಬೇಕು. ಇಲ್ಲಿ ಎದ್ದು ಕಾಣ್ತಾ ಇರೋದು ಏನಂದರೆ, ಒಬ್ಬ ಚೆನ್ನಾಗಿ ಕೆಲಸ ಮಾಡೋ ವ್ಯಕ್ತಿ ಮೇಲೆ ದೌರ್ಜನ್ಯ ನಡೀತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾಕೆ ಇವನಿಗೆ ರಿಸೈನ್ ಮಾಡುವಂತಿದ್ದೆ ಅಂತಂದರೆ, ಯಾವುದೋ ಒಂದು ಕೆಲಸ ಇವನ ಕೈಲಿ ಮಾಡಿಸ್ಬೇಕು ಅಂತ ಮಾಡಿದ್ದಾನೆ ಬಾಸ್. ಆ ಬಾಸು ಒಂದು ಕೆಲಸ ಮಾಡು ಅಂತ ಹೇಳಿದ್ದಾನೆ. ಇವ್ನಿಗೆ ಅದು ಮಾಡೋಕ್ಕೆ ಇಷ್ಟ, ಯಾಕಂದರೆ ಅದು ಅನ್ಯಾಯ, ಚೆನ್ನಾಗಿಲ್ಲ, ಒಳ್ಳೆಯದಲ್ಲ, ಮಾಡಬಾರ್ದು ಅಂತ ಒಂದು ಕೆಲಸಗಾರಂದು. ಈ ಬಾಸ್ಗೆ ನಾನು ಹೇಳಿದ್ದು ಮಾಡಲಿಲ್ವಲ್ಲ ಇವನು ಅಂಥೇಳಿ ಅವತ್ತಿನಿಂದ ಇವನ ಮೇಲೆ ಜಿದ್ದು ಬಂದುಬಿಟ್ಟಿದೆಯಂತೆ. ಅದಕ್ಕೆ ಇವನಿಗೆ ಮಾನಸಿಕವಾಗಿ ಚಿಂತೆ. ನಾನು ಕೇಳಿದಾಗ, ಹೌದು ಈ ಕೆಲಸ ಮಾಡು ಅಂತಾರೆ, ಅದು ಮಾಡಬಾರ್ದು, ಅಧರ್ಮ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಈ ಥರ ಮಾಡೋಕ್ಕೋದ್ರೆ ನಮಗೂ ತೊಂದರೆ ಆಗತ್ತೆ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ನಾನು ಹೇಳ್ದಂಗೆ ಮಾಡಲಿಲ್ವಲ್ಲ ಇವನು ಅಂತೇಳಿ ಬಾಸಿ ಇವತ್ತು ಅವನಿಗೆ ಮಾನಸಿಕವಾಗಿ ಎಲ್ಲರ ಮುಂದೆ ಬೈಯೋದು, ಎಲ್ಲರ ಮುಂದೆ ಅವನಿಗೆ ಟೀಕೆ ಮಾಡೋದು, ತೇಜೋವಧೆ ಮಾಡೋದು, ಕೆಲಸ ಬಿಟ್ಟು ಹೋಗೋ ಅನ್ನೋದು, ಬಾಯಿ ಬಂದಾಗ ಬೈಯೋದು, ಹೊಲಸು ಮಾತಾಡೋದು, ಇದೆಲ್ಲ ಮಾಡ್ತಾಯಿದ್ದಾರಂತೆ. ಈ ಥರ ಒಂದು ಅವನು ಹೇಳೋಂಗೆ ಮಾಡಿದರೆ ಇವನಿಗೆ ಭಾಳ ಲಂಚ ಸಿಗ್ತಿತ್ತಂತೆ, ಕಂಪ್ನಿಗೆ ಲಾಸ್ ಆಗ್ತಿತ್ತಂತೆ, ಮತ್ತು ಕ್ವಾಲಿಟಿ ಆಫ್ ವರ್ಕು ಚೆನ್ನಾಗಿರ್ತಿರ್ಲಿಲ್ಲ. ಬಾಸ್ ಹೇಳೋ ಥರ ಮಾಡಿದರೆ ಅವನಿಗೆ ಕಮಿಷನ್ ಸಿಗ್ತಾಯಿತ್ತಂತೆ, ಎಷ್ಟೋ ಲಕ್ಷಾಂತರ ರೂಪಾಯಿ ಕಮಿಷನ್ನು. ನಂಗೆ ಲಕ್ಷಾಂತರ ರೂಪಾಯಿ ಕಮಿಷನ್ ಬರೋದು ಮಾಡಲಿಲ್ವಲ್ಲ ಇವನು ಅಂಥೇಳಿ ಅವನ ಮೇಲೆ ಕೋಪ ತಾಪ ಮಾಡ್ತಾಯಿದ್ದಾನೆ. ಇವನು ಮಾಡೋ ಬದಲು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಬಿಟ್ನಂತೆ ಅದನ್ನು.
ಈಗ ನನ್ನ ವೀಕ್ನೆಸ್ ಗೊತ್ತಾಗಿದೆಲ್ಲ, ಇವನು ಕಂಪ್ನಿ ಮೇಲವ್ರಿಗೆ ಮೇಲಿನ ಮ್ಯಾನೇಜ್ಮೆಂಟ್ಗೆ ಹೇಳ್ಬಿಡ್ತೇನೆ ಅಂದ್ಬಿಟ್ಟು ಇವನು ಇಲ್ಲಿದ್ದರೆ ತಾನು ಅದಕ್ಕೆ ಇವನಿಗೆ ತೆಗೆದಾಕ್ಸ್ಬಿಡ್ಬೇಕು ಅಂತ ಹೇಳಿ ಇವನು ಇಲ್ದೋರದೆಲ್ಲ ಕತೆ ಕಟ್ಟಿ ಅವನು ಹೊರಗಡೆ ಹಾಕಬೇಕು, ಕೆಲಸದಿಂದ ಬಿಟ್ಟು ಹೋಗಬೇಕು, ರಾಜೀನಾಮೆ ಕೊಟ್ಟು ಹೋಗಬೇಕು, ಇಲ್ಲ ನಾವೇ ಸಸ್ಪೆಂಡ್ ಮಾಡಬೇಕು, ಆ ಲೆವೆಲ್ಲಿಗೆ ತಂದಿಟ್ಟಿದ್ದಾನೆ. ನಾನು ಹೇಳಿದೆ, ಈ ವ್ಯಕ್ತಿ ಈ ಥರ ಕಮಿಷನ್ ಆಸೆಗೋಸ್ಕರ ಏನೇನೋ ಕೆಟ್ಟ ಕೆಲಸ ಮಾಡಿಸ್ತಾನೆ, ನಮ್ಮ ಹತ್ರ ಸಂಸ್ಥೆಗೂ ಅನ್ಯಾಯ ಆಗ್ತಾಯಿದೆ, ನಮಗೂ ತೊಂದರೆ ಆಗುತ್ತೆ, ನೀವು ಯಾಕೆ ಬಾಯ್ಬಿಟ್ಟು ಹೇಳಬಾರ್ದು ಮ್ಯಾನೇಜರ್ಗೆ ಅಂತ ಹೇಳಿದೆ ನಾನು. ಹಾಗೆ ನಿಮ್ಮ ಮ್ಯಾನೇಜರ್ನೇ ತೆಗೆದು ಬಿಡ್ತಾರೆ ಕೆಲಸದಿಂದ. ನಮ್ಮ ಹತ್ರ ಪ್ರೂಫೇ ಇಲ್ಲ ಈ ಥರ ಮಾಡಿದ್ದಾನೆ ಅಂತ, ಆ ಲೆವೆಲ್ ಕೆಲಸ ಮಾಡಿಬಿಟ್ಟಿದ್ದಾನೆ, ನಾನು ಹೇಳೋದು ಸುಳ್ಳಾಗುತ್ತೆ, ಹಾಗೆ ನನ್ನ ಮೇಲೇ ಇವನು ಇನ್ನೂ ಜಿದ್ದು ತೋರಿಸ್ತಾನೆ, ದ್ವೇಷ ತೋರಿಸ್ತಾನೆ. ಅದಕ್ಕೆ ನಾನು ಏನು ಹೇಳೋದ್ರೆ ಸುಳ್ಳಿದ್ದೀನಿ, ಭಗವಂತನೇ ಕಾಪಾಡಬೇಕು ಅಂತ ಹೇಳ್ತಾನೆ. ಈ ಒಂದು ದೋಷಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಸ್ಬೇಕು. ಅವನು ಏನೋ ಜಾತಕ ತೋರಿಸಿದಂತೆ, ಇವತ್ತು ನಿಮಗೆ ಯಾವುದೋ ರಾಹುಕೇತು ಶಾಂತಿ ಮಾಡಿಸ್ಬೇಕು ರೀ, ಸಂಧಿ ಪೂಜೆ ಆಗಬೇಕು ಅಂದ್ರಂತೆ, ಅದಕ್ಕೆ ನಿಮಗೆ ಉದ್ಯೋಗದಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳ್ತಾರಂತೆ. ನನ್ನದೊಂದು ಸಜೆಷನ್ ಇಲ್ಲಿ, ಕಲಿಯುಗದಲ್ಲಿ ಎದೆ ಹಾಲು ಕುಡಿದ ಮಕ್ಕಳೇ ಬದುಕ್ತಿಲ್ಲ, ವಿಷ ಕುಡಿದವ್ರು ಬದುಕ್ತಾರ? ಅನ್ಯಾಯ ಮಾಡಿದವರೇ ಇವತ್ತು ಕಾಲ ಇಲ್ಲ. ಆದ್ದರಿಂದ ಅವನು ಏನೇನು ತಪ್ಪು ಮಾಡ್ತೀನೋ ಅವ್ನು ಮಾಡಲಿ, ನೀವು ಶಾಂತಿಯಿಂದ ಸಮಾಧಾನದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿರಿ. ಅವನ್ನ ಮಾಡಿದ ತಪ್ಪು ಅವನೇ ನುಂಗಿಬಿಡುತ್ತೆ. ಅವನು ಏನು ತೊಂದರೆ ಮಾಡ್ತಿದ್ದನೋ ಅದು ಅವನಿಗೆ ವಿಷ ಆಗುತ್ತೆ, ರಿವರ್ಸ್ ಆಗುತ್ತೆ. ಕಲಿಯುಗ ಇದು, ಆಗಲೇಬೇಕು, ಕಲಿಯುಗ ಇರೋದೇ ಹಾಗೆ. ಅದಕ್ಕೆ ವೆಯ್ಟ್ ಮಾಡಿ ಸ್ವಲ್ಪ, ನಿಮ್ಮ ಟೈಮ್ ಬರೋವರೆಗೂ ಅಂತ ನಾನು ಹೇಳಿದೆ ನೆನ್ನೆ ನಾನು ಹೋಗಿದ್ದಾಗ ಅವ್ರಿಗೆ. ಅದಕ್ಕೆ ಅವರೊಂದು ಸಂಕಟ, ಇಷ್ಟು ಜನ ಮುಂದೆ ನಾನು ಮರ್ಯಾದೆ ತೆಗೆದುಬಿಟ್ಟಲ್ಲ, ಎಲ್ಲರೂ ನನ್ನಂತ ಡಿಫ್ರೆಂಟಾಗಿ ನೋಡ್ತಾರೆ. ಇವಾಗ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ವಿ ನಾವು ನಮ್ಮ ಕೊಲೀಗ್ಸ್ ಜೊತೆ, ಸಹೋದ್ಯೋಗಿಗಳ ಜೊತೆ ಆರಾಮಾಗಿದ್ದು. ಇವತ್ತು ಅವ್ರ ಜೊತೆ ಮಾತಾಡೋಕ್ಕೆ ನಂಗೆ ಮನಸ್ಸು ಬರ್ತಿಲ್ಲ, ಯಾಕಂದರೆ ನನ್ನ ಬಾಸ್ ಅವ್ರ ಮುಂದೆ ಎಲ್ಲ ಬೈತಾರೆ, ನಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ಟಿದ್ದಾರೆ ಅವ್ರ ಜೊತೆ ಎಲ್ಲ. ಅವನು ಇವ್ರ ಬಾಸ್ ಎಂಥ ಕೆಲಸ ಮಾಡಿದಾನೆ ಅಂದರೆ, ಫಸ್ಟು ಜೊತೆ ಮಾಡೋರೇ ಇವ್ರು ಶತ್ರು ಆಗಬೇಕು, ಕೆಲಸ ಮಾಡೋರೆ, ಆ ರೀತಿ ಮಾಡಿಬಿಟ್ಟಿದ್ದಾನೆ. ಈಗ ಅವನ ಜೊತೆ ಕೆಲಸ ಇಷ್ಟು ದಿವಸ 12 ವರ್ಷ ಎಲ್ಲ ಕ್ಲೋಸ್ ಆಗಿದ್ದರಲ್ಲ, ಇವ್ನ ಫ್ರೆಂಡ್ಸ್ ಇವನಿಗೆ ಶತ್ರು ಥರ ನೋಡ್ತಾರಂತೆ, ಕೆಟ್ಟದಾಗಿ ನೋಡ್ತಾರಂತೆ. ಹಂಗೆ ಮಾಡಿಟ್ಟ ಈ ಬಾಸು, ಚಾಡಿ ಹೇಳಿ ಬೈದು ಮಾಡಿ ಅವ್ರ ಬಗ್ಗೆ ಎಲ್ಲ ಮಾತಾಡಿ ಅದಕ್ಕೆ ನಾನು ಅಲ್ಲಿ ಕೆಲಸ ಬಿಡಬೇಕು ಅಂತ ಇದ್ದೀನಿ ಅಂತ. ಈಗ ಜೊತೆಲಿ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡ್ತಿದ್ವಿ, ಎಲ್ಲ ಡಬ್ಬ ತೊಗೊಂಡು ಹೋಗ್ತಿದ್ವಿ, ಮಧ್ಯಾಹ್ನ ಡಬ್ಬ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ವಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಈಗ ಯಾರು ನಿಂತು ಒಟ್ಟಿಗೆ ಊಟಕ್ಕೆ ಬರೋಲ್ಲ, ಯಾಕೆ ನಮ್ಮ ಬಾಸ್ ಹಂಗೆ ಮಾಡಿ ಇಟ್ಬಿಟ್ಟಿದ್ದಾನೆ ನನ್ನ ಬಗ್ಗೆ ಅವ್ರಿಗೆಲ್ಲ ಹೇಳಿ. ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಭಗವಂತನೇ ಸಪೋರ್ಟ್ ಮಾಡಬೇಕು ಅಂತ. ಧರ್ಮಕ್ಕೆ ಭಗವಂತ ಸಪೋರ್ಟ್ ಮಾಡ್ತಾನೆ, ಅಧರ್ಮಕ್ಕೆ ನಮ್ಮ ಸುತ್ತಮುತ್ತಿರೋರೇ ಸಪೋರ್ಟ್ ಮಾಡಿ ಅವ್ನು ಹಾಳು ಮಾಡಿಬಿಡ್ತಾರೆ. ಇಲ್ಲಿ ಭಗವಂತನ ಸಪೋರ್ಟ್ ಬೇಕೋ ಈ ನರಮನುಷ್ಯ ಸಪೋರ್ಟ್ ಬೇಕೋ ಅನ್ನೋದು ನಾವು ಚಿಂತನೆ ಮಾಡಬೇಕು. ಬಟ್ ಅಲ್ಲಿವರೆಗೂ ನಮ್ಗೆ ಪೇಷನ್ಸ್ ಇಲ್ಲ, ಯಾಕೆ ನಮ್ಗೆ ತುಂಬ ದುಃಖ ಆಗಿದೆ, ಡಿಪ್ರೆಷನ್ಗೆ ಹೋಗಿದ್ದಾನೆ ನಮ್ಮ ಬಾಸ್ ಹಿಂಗೆ ಮಾಡಿಬಿಟ್ನಲ್ಲ ಅಂತ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕೆಲಸಕ್ಕೆ ಹೋದ್ಮೇಲೆ ಇವೆಲ್ಲ ಸಹಜ, ಇಲ್ಲದ್ರೆ ಹೋಗಲೇಬಾರ್ದು, ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿರಬೇಕು. ಕೆಲಸಕ್ಕೆ ಹೋದ್ಮೇಲೆ ಇವೆಲ್ಲ ಸಹಜ ಬರ್ತದೆ, ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಚಾಣಾಕ್ಷತೆ ಇರಬೇಕು. ಇಲ್ಲಿ ನಾನು ಅವ್ರಿಗೆ ಹೇಳೋದಿಷ್ಟೇ, ಇದು ಯಾರಿಗೇ ಆಗಲಿ, ಆಫೀಸಲ್ಲಿ ದೌರ್ಜನ್ಯ ನಡೀತಾ ಇತ್ತು ಅಂದರೆ, ನಿಮ್ಮ ಮೇಲೆ ಅಪವಾದಗಳು, ನಿಮ್ಮಲ್ಲಿ ಭಾಳ ತೊಂದರೆ ಕೊಡ್ತಿತ್ತು ಅಂದರೆ, ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲ ಒಂದು ನೀವು ರಿಸೈನ್ ಮಾಡಿ ಹೋಗಬೇಕು, ಇಲ್ಲ ಅವರೇ ರಿಸೈನ್ ಮಾಡಿ ಹೋಗಬೇಕು, ಇಲ್ಲ ನೀವು ಅವ್ರನ್ನ ಪ್ರೀತಿಸಬೇಕು, ಇಲ್ಲ ಅವ್ರು ನಿಮ್ಮನ್ನು ಪ್ರೀತಿಸಬೇಕು, ಇಲ್ಲ ನೀವೇನು ಮಾಡೋದು ಸಮಂಜಸ ಸಮಾಧಾನ ನಡ್ಕೊಂಡು ಹೋಗೋ ಥರ ಆಗಬೇಕು ಅಂತಂದರೆ, ಇಲ್ಲ ನೀವು ಅವ್ರನ್ನ ವಶೀಕರಣ ಮಾಡ್ಕೋಬೇಕು, ಇಲ್ಲ ಅವ್ರು ನಿಮ್ಮನ್ನು ವಶೀಕರಣ ಮಾಡಬೇಕು. ಇಷ್ಟೇ. ಹಾವು ಸಾಯಬಾರ್ದು, ದೊಣ್ಣೆನೂ ಮುರಿಬಾರ್ದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಅಂತಂದರೆ, ಯಾರು ನಿಮ್ಮ ಬಾಸು ನಿಮಗೆ ತೊಂದರೆ ಕೊಡ್ತಿದ್ದಾರೋ, ಯಾರು ನಿಮ್ಮ ಬಾಸು ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೋ, ಯಾರು ನಿಮ್ಮನ್ನು ಕೆಲಸದಿಂದ ಬಿಟ್ಟು ಹೋಗೋಂತ ಹಿಂಸೆ ಕೊಡ್ತಿದ್ದಾರೋ ಅವನೇ ನೀವು ವಶೀಕರಣ ಮಾಡ್ಕೊಂಬಿಡಿ. ಅವಾಗ ನೀವು ಹೇಳೋಂಗೆ ಕೇಳ್ತಾರಾಗ, ಯಾರಿಗೆ ಗೌರ್ಮೆಂಟ್ ಜಾಬಲ್ಲೇ ಆಗಿರಲಿ, ಪ್ರೈವೇಟ್ ಕಂಪ್ನಿಲೇ ಆಗಲಿ, ಪಬ್ಲಿಕ್ ಸೆಕ್ಟ್ರಲ್ಲೇ ಆಗಿರಲಿ, ಯಾವುದೋ ಒಂದು ಸಣ್ಣ ಪುಟ್ಟ ಆರ್ಗನೈಸೇಷನ್ ಎಲ್ಲಿ ಕೆಲಸ ಮಾಡ್ತಿರೋ, ಯಾವ ಕ್ಷೇತ್ರ ಅದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅದೇ ಕೈಗಾರಿಕಾ ಕ್ಷೇತ್ರ, ವಿದ್ಯಾಕ್ಷೇತ್ರ, ಲಲಿತಕಲಾ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲೇ ಆಗಿರಲಿ, ನಿಮಗೆ ರಕ್ಷಣೆ ಸಿಗಬೇಕು, ನಿಮ್ಮ ಕೆಲಸ ಕಳ್ಕೋಬಾರ್ದು, ಬಾಸು ನಿಮ್ಗೆ ಪ್ರೀತಿಸಬೇಕು, ಬಾಸು ನೀವು ಹೇಳ್ದಂಗೆ ಕೇಳಬೇಕು. ಆ ರೀತಿ ವಶೀಕರಣ ಮಾಡ್ಕೊಳ್ಳುವಂಥ ವಿದ್ಯೆ ಹಿಂದಿನ ಕಾಲದಲ್ಲಿತ್ತು, ರಾಜ ಮಹಾರಾಜ ಕಾಲದಲ್ಲೂ. ಅದಕ್ಕೇನು ಮಾಡಬೇಕು,
ಒಂದು ಕುಂಕುಮ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ, ಕಾಳಿ ಶಕ್ತಿ ದೇವತೆ, ಸೌಮ್ಯ ಸ್ವರೂಪಿಣಿ ಅಲ್ಲ, ಲಕ್ಷ್ಮೀ ದೇವಸ್ಥಾನ ಅಲ್ಲ, ಕಾಳಿ, ದುರ್ಗಿ, ಮಾರಮ್ಮ, ಕಾಳಮ್ಮ ಈ ಥರ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಬೇಕು. ಯಾರು? ನಿಮ್ಮ ಬಾಸ್ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಆ ಕುಂಕುಮ ನೀವೇ ತೊಗೊಂಬರ್ಬೇಕು. ಕುಂಕುಮ ನೀವೇ ತೊಗೊಂಬಂದ್ಬಿಟ್ಟು ನಾನು ಹೇಳೋ ಮಂತ್ರನ ಆ ಕುಂಕುಮಕ್ಕೆ ಹಾಕಬೇಕು. ಏನಂತ? ದೇವಿ ಅರ್ಚನೆ ಮಾಡಿತ್ತಲ್ಲ ಆ ಕುಂಕುಮ ತೊಗೊಂಬಂದು ನಿಮ್ಮ ಎಡಗೈ ಹಸ್ತದಲ್ಲಿ ಇಟ್ಕೊಂಡು ಬಲಗೈ ಮಧ್ಯದ ಬೆರಳಲ್ಲಿ ಕುಂಕುಮಕ್ಕೆ ಮಂತ್ರನ ಅಭಿಮಂತ್ರಿಸ್ಬೇಕು. ಮಂತ್ರದಿಂದ ಕುಂಕುಮವನ್ನು ಏನು? ಓಂ ಮೂಲಿ ಮೂಲಿ ಮಹಾಮೂಲಿ ರಕ್ಷ ರಕ್ಷ ಸರ್ವಸತ್ಕ್ಷೇತ್ರೇಭ್ಯೋ ಪರೇಭ್ಯ ಸ್ವಾಹ ಅಂಥೇಳಿ. ಓಂ ಮೂಲಿ ಮೂಲಿ ಮಹಾಮೂಲಿ. ಪ್ರತಿಯೊಂದು ಮಾತಲ್ಲಾಗಲಿ ಕೆಲಸದಲ್ಲೇ ಆಗಲಿ ಯಾವುದಲ್ಲೇ ಆಗಲಿ ಮೂಲಿ ಮೂಲಿ ಮಹಾಮೂಲಿ ಸರ್ವಸತ್ಕ್ಷೇತ್ರೇಭ್ಯೋ, ಯಾವುದೇ ಕ್ಷೇತ್ರ, ಎಜುಕೇಷನ್ ಇರ್ಬೋದು, ಕೈಗಾರಿಕೆ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲಲಿತ ಕಲಾಕ್ಷೇತ್ರ, ಯಾವ ಕ್ಷೇತ್ರದಲ್ಲೇ ಇದ್ದೀರೋ ಅಲ್ಲಿ ಪರೇಭ್ಯ ಬೇರೆಯವರಿಂದ ನಮಗೆ ತೊಂದರೆ ಬರಬಾರ್ದು, ಪರೇಭ್ಯ ಸ್ವಾಹ ಅಂಥೇಳಿ ಕುಂಕುಮ ತೊಗೊಂಡು ಒಂದು 15 ನಿಮಿಷ ಅರ್ಧ ಗಂಟೆ ಒಳಗೆ ಜಪ ಮಾಡಬೇಕು. ಅಷ್ಟು 108 ಮಂತ್ರ ಆಗಿರುತ್ತೆ. ಓಂ ಮೂಲಿ ಮೂಲಿ ಮಹಾಮೂಲಿ ರಕ್ಷ ರಕ್ಷ ಸರ್ವಕ್ಷೇತ್ರೇಭ್ಯೋ ಪರೇಭ್ಯ ಸ್ವಾಹ. ಓಂ ಮೂಲಿ ಮೂಲಿ ಮಹಾಮೂಲಿ ರಕ್ಷ ರಕ್ಷ ಸರ್ವ ಸತ್ಕ್ಷೇತ್ರೇಭ್ಯೋ ಪರೇಭ್ಯ ಸ್ವಾಹ. ಓಂ ಮೂಲಿ ಮೂಲಿ ಮಹಾಮೂಲಿ ರಕ್ಷ ರಕ್ಷ ಸರ್ವ ಸತ್ಕ್ಷೇತ್ರೇಭ್ಯೋ ಪರೇಭ್ಯ ಸ್ವಾಹ. ಟ್ರಾನ್ಸ್ಫರ್ ಬೇಕಾ? ವಶೀಕರಣ ಮಾಡ್ಕೊಳ್ಳಿ, ಟ್ರಾನ್ಸ್ಫರ್ ಕೊಡ್ತಾರೆ. ಸ್ಯಾಲರಿ ಜಾಸ್ತಿ ಮಾಡಿಸ್ಬೇಕಾ? ಬೋನಸ್ ಮಾಡಿಸ್ಬೇಕಾ? ನಿಮ್ಮ ಬಾಸ್ ಯಾರು ನಿಮ್ಗೆ ತೊಂದರೆ ಕೊಡ್ತಾರೋ ಅವನು ವಶೀಕರಣ ಮಾಡ್ಕೊಳ್ಳೋದು. ಮಂತ್ರ ಹಾಕ್ಬಿಟ್ಟು ನೀವು ಆ ಕುಂಕುಮನ ಹಣೆಗೆ ಇಟ್ಕೊಂಡು ಹೋಗ ನಿಮ್ಮ ಬಾಸ್ ಮುಂದೆ ನಿಂತ್ಕೋಬೇಕು ನಿತ್ಯ. ಆಗ ಆ ಕುಂಕುಮದ ಒಂದು ತಕ್ಷಣ ನಿಮ್ದು ಆಯಿತು ಅಂತಂದರೆ ನಿಮ್ಮ ಕೂಗೋದು ಮಾಡೋದೆಲ್ಲ ಬಿಟ್ಟು ನೀವು ಹೇಳೋಂಗೆ ಕೇಳ್ತಾರೆ ನಿಮ್ಮ ಬಾಸ್. ಮೂಲಿ ಓಂ ಮೂಲಿ ಮೂಲಿ ಮಹಾಮೂಲಿ ರಕ್ಷ ರಕ್ಷ, ಯಾವಾಗಲೂ ರಕ್ಷಣೆ ಮಾಡಿ ಇವನ ಒಂದು ದೌರ್ಜನ್ಯದಿಂದ. ಸರ್ವಸತ್ಕ್ಷೇತ್ರೇಭ್ಯೋ, ಕ್ಷೇತ್ರ ಯಾವುದಾರಾಗಿರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟು, ಬ್ಯಾಂಕಲ್ಲಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಇರ್ಬೋದು, ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು. ಸರ್ವಸತ್ಕ್ಷೇತ್ರೇಭ್ಯೋ ಪರೇಭ್ಯ ಸ್ವ, ಪರರಿಂದ ಬರುವಂಥ ಎಲ್ಲ ದೋಷ, ಕೊಲೀಗ್ಸು ಚಾಡಿ ಹೇಳ್ಬೋದು, ಅವನು ಹಿಂಸೆ ಕೊಡ್ಬೋದು. ಅದರಿಂದ ಇದನ್ನು ಹಣೆಗಿಟ್ಕೊಂಡು ಹೋದರೆ ಎಲ್ಲರೂ ವಶೀಕರಣ ಆಗಿಬಿಡ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡೋರು ಬಾಸು ಎಲ್ಲ, ಆಗ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇದು ಒಂದು ಮಂತ್ರ, ಇದು ತಂತ್ರ. ಇದಿಷ್ಟು ಮಾಡ್ಕೊಂಡು ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಇದು ನನ್ನ ಕಡೆಯಿಂದ ಕೊಡುವಂಥದ್ದು. ಅದಕ್ಕೆ ಯಾರಿಗೂ ತೊಂದರೆ ಕೊಡಬಾರ್ದು. ಯಾರೂ ಶಾಶ್ವತ ಅಲ್ಲ ಜಗತ್ತಿನಲ್ಲಿ, ಒಂದಿನ ಇದು ಸತ್ತೋಗ್ಬಿಡ್ತೀವಿ. ಅದಕ್ಕೆ ಬಾಸು ಚೆನ್ನಾಗಿರಬೇಕು, ಕೆಲಸದವರು ಚೆನ್ನಾಗಿರಬೇಕು. ಅದಕ್ಕೆ ಇದೊಂದು ಮಂತ್ರ. ಯಾರ ಮೇಲೂ ಅಧರ್ಮ ದೌರ್ಜನ್ಯ ಮಾಡೋದು ಬೇಡ, ಆ ಪಾಪ ಕಟ್ಕೊಂಡು ಸಾಯೋದು ಬೇಡ. ನಾವು ಇಲ್ಲೊಬ್ರಿಗೆ ತೊಂದರೆ ಕೊಟ್ಟರೆ ನಾಳೆ ನಮ್ಮ ಮಕ್ಳಿಗೆ ಇನ್ನೊಬ್ಬರ ಕಡೆ ಬೇರೆ ಕೊಡ್ತಾರೆ. ನನ್ನ ಕೈ ಕೆಲಸ ಮಾಡೋಗೆಲ್ಲ ತೊಂದರೆ ಕೊಟ್ಟರೆ ನನ್ನ ಮಕ್ಳು ಎಲ್ಲರೂ ಕೆಲಸ ಮಾಡ್ತಿದ್ರೆ ಇಲ್ಲಿ ಏನು ಕೊಟ್ಟನೋ ಅದು ಆ ಕಂಪ್ನಿ ನನ್ನ ಮಕ್ಕಳಿಗೆ ಆ ಬಾಸು ಅಂತ ತೊಂದರೆ ಕೊಡ್ತಾನೆ. ಇದು ಕಲಿಯುಗ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡಬಾರ್ದು. ಅದರಿಂದ ಇದೊಂದು ಎಲ್ಲರೂ ಕಲ್ತ್ಕೊಳ್ಬೇಕು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನೊಂದು ಅಭಿಪ್ರಾಯ. ವೀಕ್ಷಕರ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ದತ್ತ ಹುಣ್ಣಿಮೆ ಅಂತ ಬರ್ತಾ ಇದೆ. ಡಿಸೆಂಬರ್ 26ನೇ ತಾರೀಕು ಅಂದರೆ ಕ್ರಿಸ್ಮಸ್ ಆದ ನೆಕ್ಸ್ಟ್ ಡೇ, ಮಂಗಳವಾರ. ದತ್ತಾತ್ರೇಯರು ಜನ್ಮ ತಗೊಂಡಿದ್ದಂಥ ದಿವಸ, ಭಾಳ ವಿಶೇಷವಾದಂಥ ಹುಣ್ಣಿಮೆ. ಗುರು ಜನನ ಆದಂಥ ದಿನ. ವರ್ಷಕ್ಕೆ 2 ಗುರು ಪೂರ್ಣಿಮೆ. ಒಂದು ಗುರು ಪೂರ್ಣಿಮೆ ಬರುತ್ತೆ ಜೂನ್ ಜುಲೈನಲ್ಲಿ, ಒಂದು ಡಿಸೆಂಬರಲ್ಲಿ ದತ್ತಾತ್ರೇಯ ಹುಟ್ಟಿದ ಹುಣ್ಣಿಮೆ. ಇವೆರಡು ಹುಣ್ಣಿಮೆ ಯಾತಕ್ಕೆ ಆಚರಿಸ್ತೀವಿ ನಾವು ಅಂತಂದರೆ, ನಮ್ಮ ಗುರು ನೀಚನಾದಾಗ, ಗುರು ವಕ್ರನಾದಾಗ, ಗುರು ಅಸ್ತನಾದಾಗ ನಮ್ಗೆ ಯಾವುದೂ ಲಭ್ಯ ಆಗೋದಿಲ್ಲ. ಮದುವೆ ಆಗಲ್ಲ, ಮದುವೆ ಆದರೆ ಮಕ್ಕಳಾಗಲ್ಲ, ಮಕ್ಕಳಾದ್ರೆ ಅಂಗವಿಕಲ ಹುಡ್ತಾರೆ, ಕೆಲಸ ಇದ್ದರೆ ಕೆಲಸ ಕಳ್ಕೊಂಬಿಡ್ತಾರೆ, ವ್ಯಾಪಾರದಲ್ಲಿ ನಷ್ಟ, ಪಾರ್ಟ್ನರ್ಶಿಪ್ಪಲ್ಲಿ ನಷ್ಟ, ಓದೋ ಹುಡುಗರು ಓದಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ ಫೇಲು, ಪಾಸಾಗಲ್ಲ, ಹೀಗೆ ಎಲ್ಲದರಲ್ಲೂ ಗೊಂದಲ. ಗುರು ಚೆನ್ನಾಗಿದ್ದಾಗ, ಗುರು ಉಚ್ಚನಾದಾಗ ಕಾರು, ಸೈಟು, ಮನೆ ಎಲ್ಲ ತೊಗೊಂಡ್ಬಿಡ್ತೀವಿ. ಗುರು ನೀಚನಾದಾಗ ಎಲ್ಲನೂ ಮಾರ್ಕೊಂಡ್ಬಿಡ್ತೀವಿ. ಏಕೆಂದರೆ ಗುರುಶಾಪ, ಗುರುದ್ರೋಹ, ಗುರು ನಿಂದನಾ ದೋಷ, ಗುರು ಚಂಡಾಳ ದೋಷ ಇವೆಲ್ಲ ನಮ್ಮ ಯಾವ ಏಜಲ್ಲೂ ಬಂದುಬಿಡ್ತದೆ. ಆ ಏಜ್ ಬಂದಾಗ ನಾವೆಲ್ಲ ಅದೆಲ್ಲ ಅನುಭವಿಸ್ಬಿಡ್ತೀವಿ. ಅದಕ್ಕೆ ಇದೆಲ್ಲ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಹುಣ್ಣಿಮೆ, ದತ್ತಾತ್ರೇಯ ಹುಣ್ಣಿಮೆ ಮತ್ತು ಗುರು ಪೂರ್ಣಿಮೆ ಜೂನಲ್ಲಿ ಬರುವಂಥದ್ದು. ಈ ಹುಣ್ಣಿಮೆ ಬಂದಿದೆ. ಇದರಲ್ಲಿ ಯಾರಿಗೆ ಗುರು ದೋಷ, ಗುರು ಶಾಪ, ಗುರು ಹಸ್ತ, ಗುರು ವಕ್ರ ಆಗಿದ್ದಾನೋ ಅಂಥವ್ರಿಗೆ ನಮ್ಮ
ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆ ವತಿಯಿಂದ ಈ ಗುರು ದತ್ತಾತ್ರೇಯರ ಒಂದು ಜಯಂತಿಯನ್ನು ಬಿಜಾಪುರದಲ್ಲಿ 26ನೇ ತಾರೀಕು ಮಂಗಳವಾರ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ. ಗುರುಗಳನ್ನು, ಲಕ್ಷ್ಮೀ ನರಸಿಂಹರನ್ನು ಸುದರ್ಶನ ಕಳಸದಲ್ಲಿ ಆವಾಹನೆ ಮಾಡಿ, ಕಳಶಮುಖಿಯನ್ನು ಆವಾಹನೆ ಮಾಡಿದ್ಮೇಲೆ 21 ವೆರೈಟಿ ಅಭಿಷೇಕ ಮಾಡಿ, 1008 ಮಂತ್ರದಿಂದ ಅರ್ಚನೆ ಮಾಡಿ, ವಿವಿಧ ಬೀಜ ಮಂತ್ರಗಳಿಂದ ದತ್ತಾತ್ರೇಯ ಹೋಮ, ವಿವಿಧ ಬೀಜ ಮಂತ್ರಗಳಿಂದ ನರಸಿಂಹ ಮತ್ತು ಸುದರ್ಶನ ಹೋಮ ಮಾಡ್ತಾಯಿದ್ದೀವಿ. ಇದೆಲ್ಲ ಆಗಿ ಪೂರ್ಣಾವತಿ ಆದಮೇಲೆ ದತ್ತಾತ್ರೇಯರಿಗೆ ಭಿಕ್ಷೆ ಕೊಡ್ತೀವಿ. ದತ್ತ ಭಿಕ್ಷೆ ಅಂತ. ಆ ದತ್ತ ಭಿಕ್ಷೆಯನ್ನು ಮಧುಕತೆ ಅದನ್ನು ನಾವು 12ರಿಂದ 1 ಗಂಟೆ ತನಕ ಅಲ್ಲಿ ಬಂದವರಿಗೆಲ್ಲ ಕೊಡ್ತೀವಿ. ಮತ್ತು 1ರಿಂದ 2 ಗಂಟೆ ತನಕ ಮಹಾಪ್ರಸಾದ ವಿನಿಯೋಗ. ಇದು ಬೆಳಗ್ಗೆ 7ರಿಂದ 4 ಗಂಟೆ ಒಳಗೆ ನಡೆಯುವಂಥ ವಿಶೇಷ ಕಾರ್ಯಕ್ರಮ. ಇದಕ್ಕೆ ಉಚಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತೀವಿ. ಇದು ಫ್ರೀ. ಎಲ್ಲರೂ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅನ್ನೋದಾಗಿದೆ ಕುಟುಂಬ ಸಮೇತ ಬಂಧು ಮಿತ್ರರಿಂದ ಬನ್ನಿ. ಬಿಜಾಪುರದಲ್ಲಿ ಯಾರಿಗೆ ಗುರು ಶಾಪ ಇದೆಯೋ, ಗುರು ದೋಷ ಇದೆಯೋ ಅಂಥವರೆಲ್ಲರೂ ಅವತ್ತು ದಿವಸ ನೀವು ಕೈಯಲ್ಲಿ 101 ರೂಪಾಯಿ ಗುರುದಕ್ಷಿಣೆ ಮತ್ತು 1 kg ಕಡಲೆಕಾಯಿ ಬೀಜ, ಚಿತ್ರಾನ್ನಕ್ಕೆಲ್ಲ ಹಾಕ್ತೀವಲ್ಲ ನಾವು, ಶೇಂಗಾ ಅಂದರೆ ಕಡಲೆಕಾಯಿ, ಅದನ್ನು 1 kg ತೊಗೊಂಬಂದರೆ ಸಂಕಲ್ಪದಲ್ಲಿ ಮಾಡಿಸಿ ಅದಕ್ಕೆ ಮಂತ್ರ ತಂತ್ರ ಎಲ್ಲ ಹೇಳಿ ಅದಕ್ಕೆ ಪರಿಹಾರ ನಾನು ಮಾಡೋದು ಹೇಳ್ಕೊಡ್ತೀನಿ. ಇದು ನಡೆಯೋದು ಬಿಜಾಪುರದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂಥೇಳಿ ಐಶ್ವರ್ಯ ನಗರ ಅಂತ ಒಂದು ನಗರ ಇದೆ ಬಿಜಾಪುರದಲ್ಲಿ. ಅಲ್ಲಿ ಆಶ್ರಮ ರಸ್ತೆಯಲ್ಲಿ ಇದಿದೆ. ಇಲ್ಲಿ 7ರಿಂದ 4 ಗಂಟೆ ಒಳಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಭಾಳ ವಿಶೇಷವಾದದ್ದು ದತ್ತಾತ್ರೇಯರ ಬರ್ತ್ಡೇ, ದತ್ತ ಜಯಂತಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ, ಈ ಕಾರ್ಯಕ್ರಮ ಭಾಗವಹಿಸಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಆಹ್ವಾನ ಕೊಡ್ತಾ ಇದ್ದೀನಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ಗೋಸ್ಕರ www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ನೀವೇ ಡೇಟು ನೀವೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಏನೋ ರಿಪೋರ್ಟ್ಸ್ ಇದ್ದರೆ ಅದು ತೊಗೊಂಬಂದರೆ ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸೋಕ್ಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯಿಂದ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.